5ನೇ ತರಗತಿ ಪರಿಸರ ಅಧ್ಯಾಯದಲ್ಲಿ ಬರುವಂತಹ ಬಾನಂಗಳ ಪಾಠದಲ್ಲಿ ಬರುವಂತಹ ಸೂರ್ಯನ ಪರಿವಾರ ಮತ್ತು ಸೌರವ್ಯೂಹದ ಬಗ್ಗೆ ನಮ್ಮ ಶಾಲೆಯ 5ನೇ ತರಗತಿ ವಿದ್ಯಾರ್ಥಿ ಶರತ್ ಇವರಿಂದ ಸೌರವ್ಯೂಹದಲ್ಲಿರುವಂಥ ಗ್ರಹಗಳ ಬಗ್ಗೆ ಕಿರು ಪರಿಚಯ. ಇದು ಸೌರವ್ಯೂಹ. ಇದನ್ನು ಸೂರ್ಯನ ಪರಿವಾರ ಎಂದು ಕರೆಯುತ್ತಾರೆ. ಇದರಲ್ಲಿ 8 ಗ್ರಹಗಳಿವೆ ಮತ್ತು 173 ಉಪಗ್ರಹಗಳಿವೆ ಮತ್ತು ಸಾವಿರಾರು ಕ್ಷುದ್ರ ಗ್ರಹಗಳಿವೆ. ಉಲ್ಕೆಗಳು ಮತ್ತು ಧೂಮಕೇತುಗಳಿವೆ. ಸೂರ್ಯ ಒಂದು ನಕ್ಷತ್ರ. ಸೂರ್ಯನ ಸುತ್ತ ಅಂಡಾಕಾರವಾಗಿ ಪಥದಲ್ಲಿ ಪ್ರದಕ್ಷಿಣೆ ಹಾಕುವ ಆಕಾಶಕಾಯಗಳನ್ನು ಗ್ರಹಗಳೆಂದು ಕರೆಯುತ್ತಾರೆ. ಇದರ ಸುತ್ತ ಬುಧ, ಶುಕ್ರ, ಭೂಮಿ, ಮಂಗಳ, ಗುರು, ಶನಿ, ಯುರೇನಸ್, ನೆಪ್ಚೂನ್ ಸುತ್ತುತ್ತವೆ. ಇದು ಬುಧ ಗ್ರಹ. ಇದು ಸೂರ್ಯನಿಂದ ಅತ್ಯಂತ ಹತ್ತಿರವಿರುವ ಗ್ರಹ ಬುಧ ಗ್ರಹ. ಇದು ಕಂದು ಬಣ್ಣವಿದೆ. ಇದು ಕಡಿಮೆ ಅವಧಿಯಲ್ಲಿ ಸೂರ್ಯನನ್ನು ಸುತ್ತುತ್ತದೆ. ಇದು ಶುಕ್ರ ಗ್ರಹ. ಇದು ಸೂರ್ಯನಿಂದ 2ನೇ ಸ್ಥಾನದಲ್ಲಿರುವ ಗ್ರಹ. ಇದು ಅತ್ಯಂತ ಪ್ರಕಾಶಮಾನವಾದ ಗ್ರಹ. ಇದನ್ನು ಬೆಳಕಿನ ಚುಕ್ಕಿ ಮತ್ತು ಸಂಜೆ ಚುಕ್ಕಿ, ಬೆಳ್ಳಿ ಚುಕ್ಕಿ ಎಂದು ಕರೆಯುತ್ತಾರೆ. ಇದು ಭೂಮಿ ಗ್ರಹ. ಇದು ಸೂರ್ಯನಿಂದ 3ನೇ ಸ್ಥಾನದಲ್ಲಿದೆ. ಇದು ಒಂದು ವಿಶಿಷ್ಟ ಗ್ರಹ. ಇದು ಜೀವಿಗಳಿಗೆ ಏಕೈಕ ಗ್ರಹ. ಇದು ಜೀವಿಗಳು ಬದುಕಲು ಶಾಖ, ನೀರು, ಜೀವ ಅನಿಲಗಳನ್ನು ವಾಯುಗೋಳ ಈ ಗ್ರಹದಲ್ಲಿದೆ. ಜೀವಿಗಳು ವಾಸಿಸಲು ಇರುವ ಏಕೈಕ ಗ್ರಹ ಅಂತ ಹೇಳಿ. ಈ ಬಣ್ಣ ಹಸಿರು ಮತ್ತು ನೀಲಿ ಬಣ್ಣದಿಂದ ಆವರಿಸಿದೆ. ಈ ಗ್ರಹ ಜೀವಿಗಳು ವಾಸಿಸಲು ಏಕೈಕ ಗ್ರಹ. ಇದು ಮಂಗಳ ಗ್ರಹ. ಇದು ಸೂರ್ಯನಿಂದ 4ನೇ ಸ್ಥಾನದಲ್ಲಿದೆ. ಇದನ್ನು ಅಂಗಾರಕ ಕೆಂಪು ಗ್ರಹ ಎಂದು ಕರೆಯುತ್ತಾರೆ. ಇದು ಮಂಗಳ ಗ್ರಹ ಒಂದು ಮರುಭೂಮಿಯಾಗಿದೆ. ಗುರು ಗ್ರಹ. ಇದು ಸೂರ್ಯನಿಂದ 5ನೇ ಸ್ಥಾನದಲ್ಲಿದೆ. ಇದು ಎಲ್ಲ ಗ್ರಹಗಳಿಗಿಂತ ಅತ್ಯಂತ ದೊಡ್ಡದಾಗಿದೆ. ಇದು 1300 ಭೂಮಿ ತುಂಬುವಷ್ಟು ದೊಡ್ಡದಾಗಿದೆ. ಇದನ್ನು ಬೃಹಸ್ಪತಿ ಎಂದು ಕರೆಯುತ್ತಾರೆ. ಇದು ಶನಿ ಗ್ರಹ. ಇದು ಸೂರ್ಯನಿಂದ 6ನೇ ಗ್ರಹ. ಈ ಗ್ರಹ ಸಹಸ್ರಾರು ಉಂಗುರಗಳನ್ನು ಹೊಂದಿದೆ. ಈ ಗ್ರಹ ಸುಂದರವಾದ ಗ್ರಹ. ಈ ಗ್ರಹ ಯುರೇನಸ್. ಇದು ಸೂರ್ಯನಿಂದ 7ನೇ ಗ್ರಹವಾಗಿದೆ. ಇದು ನೀಲಿ ಮತ್ತು ಹಸಿರು ಬಣ್ಣಗಳಿಂದ ದಟ್ಟವಾದ ಮೋಡಗಳನ್ನು ಆವರಿಸಿದೆ. ಈ ಗ್ರಹ ಸೂರ್ಯನಿಂದ 8ನೇ ಗ್ರಹ. ಇದು ಸೂರ್ಯನಿಂದ ಅತಿ ದೂರದಲ್ಲಿರುವ ಗ್ರಹ. ಈ ಗ್ರಹ ನೀಲಿ ಬಣ್ಣಗಳಿಂದ ಆವರಿಸಿದೆ. ಈ ಗ್ರಹ ಶೀತವುಳ್ಳ ಗ್ರಹವಾಗಿದೆ. ಆಮೇಲೆ ಹೌದಾ, ಎಲ್ಲ ಮುಗೀತಾ? ನೋಡಿ, ಸೌರವ್ಯೂಹದಲ್ಲಿರುವಂಥ ಒಟ್ಟು ಎಷ್ಟು ಗ್ರಹಗಳಿದ್ದಾವೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಮ್ಮ ಶಾಲೆ 5ನೇ ತರಗತಿ ಶರತ್ ಕುಮಾರ್ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಹಾಗಾಗಿ ನಮ್ಮ ಶಾಲೆಯ ಪರವಾಗಿ ಅವನಿಗೆ ಅಭಿನಂದನೆ ಸಲ್ಲಿಸೋಣ. ಆಯಿತಾ? ಚಪ್ಪಾಳೆ ಮೂಲಕ ನೀವೆಲ್ಲರೂ ಸಹ ಅವನಿಗೆ ಅಭಿನಂದನೆ ಸಲ್ಲಿಸಿ. ವೆರಿ ಗುಡ್ ಶರು, ತುಂಬ ಚೆನ್ನಾಗಿ ಮಾಡಿದೆ. ಖುಷಿ ಆಯಿತು. ಆಯಿತಾ?